ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಕಾವ್ಯ ಸಂಜೆ ಅಂತ ಪೋಟ್ರಿ ಸಜೆಷನ್ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಸೊ ವಿದೌಟ್ ಎನಿ ಡಿಲೇ ಲೆಟ್ಸ್ ಬಿಗಿನ್. ಪ್ರೀತಿ ಎಂದರೆ ಭೂಗೋಳದ ಪ್ರತಿ ಅಕ್ಷಾಂಶ ರೇಖಾಂಶದ ಛೇದ. ಪ್ರೀತಿ ಎಂದರೆ ಅಕ್ಷರ, ಅಂಕೆ ಮತ್ತು ಶಬ್ದಗಳ ಬೆಸರಗೊಂಡಿ. ಪ್ರೀತಿ ಎಂದರೆ ಯುದ್ಧ ರದ್ದಾಗುವ ಸೈನಿಕನ ಕನಸು. ಪ್ರೀತಿ ಎಂದರೆ ಸಾಕ್ಷಿಗಳ ಹಂಗಿಲ್ಲದ ದೇಶಭಕ್ತಿ. ಪ್ರೀತಿ ಎಂದರೆ ಶೃಂಗಾರದ ನಂತರ ನಿದ್ದೆ ಹೋಗಲು ಬಳಸುವ ಬಿಸಿ ಅಪ್ಪುಗೆ. ಪ್ರೀತಿ ಎಂದರೆ ಸದಾ ಎಚ್ಚರವಿರುವ ಶಹರ, ದುಡಿಯುವ ಜನರ ನಿದ್ರೆಗಾಗಿ ಹಾಡುವ ಜೋಗುಳ. ಪ್ರೀತಿ ಎಂದರೆ ತಲುಪಬೇಕಾದ ಬಯಲ ಬಾಗಿಲು. ಪ್ರೀತಿ ಎಂದರೆ ಪಂಚಭೂತಗಳ ನಡುವಿನ ನಿಜದ ವ್ಯವಹಾರ. ಪ್ರೀತಿ ಎಂದರೆ ಪ್ರಯಾಣಿಕರಿಗಾಗಿ ಕಾಯುವ ಕಿಟಕಿಗಳಿಯ ಸೀಟು. ಪ್ರೀತಿ ಎಂದರೆ ದಡ ಸೇರಿದ ಮೇಲೆ ನೆನಪಿನಲ್ಲಿ ಉಳಿಯುವ ಅಂಬಿನ ಆಕೃತಿ. ಪ್ರೀತಿ ಎಂದರೆ ಮುಷ್ಟಿಗಾತ್ರದ ಹೃದಯದೊಳಗೆ ಮುಗಿಲಿನೆತ್ತರಕ್ಕೆ ಬೆಳೆಯಬೇಕಾದ ಆಲದ ಮರ. ಪ್ರೀತಿ ಎಂದರೆ ದಾರಿ ಕಾಣದ ನಾವು ಹಿಡಿದುಕೊಂಡ ದೇವರ ಕೈ. ಪ್ರೀತಿ ಎಂದರೆ ಸ್ವಪ್ನ ಸುಂದರಿ ಅರ್ಥ ಮಾಡಿಸಿದ ಅಪ್ಪುಗೆಯನ್ನು ಒಪ್ಪಿ ಮಿತಿ ಮೀರುವ ಘನತತ್ವ. ಪ್ರೀತಿ ಎಂದರೆ ನ್ಯಾಯ ಕೇಳುವ ಸೌಜನ್ಯ. ಕಡೆಗೂ ಪ್ರೀತಿ ಎಂದರೆ ನಾವು, ಪ್ರೀತಿ ಎಂದರೆ ನೀವು. ಸೊ ಹಿಂಗೆ ನಾವು ಪ್ರೀತಿ ಅಂದ್ರೆ ಏನು ಅಂತ ನಮ್ಮ ಅರ್ಥಗಳನ್ನ ಕೊಟ್ಕೊಳ್ತಾ ಹೋಗ್ಬೋದು. ಇದು ವಿಶಾಲವಾದಂತಹ ಅರ್ಥ. ಸುರುಮಿ ಹೇಳಿದ್ರು, ನಾವು ಈ ಬೆಂಗಳೂರು ಲವ್ ಫೆಸ್ಟಿವಲ್, ಬೆಂಗಳೂರು ಪ್ರೀತಿ ಹಬ್ಬ ಶುರು ಮಾಡಿದವಾಗ ಪ್ರೀತಿ ಯಾವಾಗ್ಲೂ ವೈಯಕ್ತಿಕವಾಗಿರುತ್ತ, ಅದು ಒಂದು ಕಲೆಕ್ಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ. ಆಮೇಲೆ ಪ್ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವ್ಯಕ್ತಿ, ಸಮಾಜ ಅಂದ್ರೆ ಎಲ್ಲವನ್ನು ನಂದು ಅಂತ ಅನ್ಕೊಳ್ಳೋ ಇದರಲ್ಲೇ ಒಂದ್ ಪ್ರೀತಿ ಇರುತ್ತಲ್ವಾ ಅನ್ನೋ ವಿಷಯಗಳು ಪ್ರೀತಿಯ ಹಲವು ಮಗ್ಗಲುಗಳನ್ನ ನಾವು ನೋಡುವಂತ ಒಂದು ಪ್ರಯತ್ನ ಇದು. ಇದು 2ನೇ ಆವೃತ್ತಿ ಕಾಯ್ತಿದೆ. ಸೊ ಇವಾಗ ನಾವು ಹಿಂದಿನ ಸಾರಿ ಕೂಡ ಕಾವ್ಯ ಇಲ್ಲದೆ ಪ್ರೀತಿ ಎಲ್ಲಿದೆ ಅಂತ. ಸೊ ಯಾವಾಗ್ಲೂ ಕಾವ್ಯ ಏನ್ ಮಾಡುತ್ತೆ ಅಂದ್ರೆ, ಏನ್ ಹೇಳಕ್ ಆಗಲ್ವೋ ಒಂದ್ ಪದಗಳಲ್ಲಿ, ಮಾತುಗಳಲ್ಲಿ, ಭಾಷಣಗಳಲ್ಲಿ, ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ಏನ್ ಹೇಳಕ್ ಆಗಲ್ವೋ ಅದನ್ನ ಯಾವಾಗ್ಲೂ ಕಾವ್ಯ ಹಿಡಿತಿರುತ್ತೆ ಅಲ್ವಾ. ಹಂಗಾಗಿ ಈ ಕಾವ್ಯದಿಂದ ನಾವು ಕಾವ್ಯ ವಾಚನದಿಂದ ಈ ಬೆಂಗಳೂರು ಪ್ರೀತಿ ಹಬ್ಬ ಶುರು ಮಾಡೋದು ಒಂದು ಅರ್ಥಪೂರ್ಣ ಮಾದರಿಯನ್ನು ಅನ್ಕೋತೀವಿ. ಈಗ ಮೊದ್ಲಿಗೆ ನಾವು ಶಿವಸುಂದರ್ ಸರ್ ಕೂಡ ಅವರು ಪದ್ಯ ಬರ್ದು ಹಾಕ್ತಾ ಇರ್ತಾರೆ. ನಾವೆಲ್ಲ ಪದ್ಯ ಅಂದ್ರೆ ಅವ್ಯಕ್ತ, ಅದು ಇದು ಅಂತ ಇರ್ಬೇಕಾದ್ರೆ ಒಂದು ಸಮಾಜದ ಬಗೆಗಿನ ಒಂದು ನೋಟನೇ ಪದ್ಯ ಅಂತ ಅವರು ಭಾವಿಸ್ಕೊಂಡು ಎಷ್ಟೊಂದು ವರ್ಷಗಳಿಂದ ಅವ್ರು ಬರೀತಾ ಇದ್ದಾರೆ. ಯಾರು ಓದಲಿ, ಯಾರು ಬಿಡಲಿ, ಅದೊಂಥರ ಅವಿರತ ಪ್ರಯತ್ನ. ಅಂದ್ರೆ ಹೇಳ್ತಾರಲ್ಲ, ಅಂದ್ರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋದು. ಸೊ ಶಿವಸುಂದರ್ ಸರ್ ಇರೋದೇ ನಮ್ಗೆ ಇವತ್ತೊಂದು ಫುಲ್ ಖುಷಿ. ಅಂದ್ರೆ ಒಂಥರ ಅದು ಅವ್ರು ಈ ಸರಿ ನಮ್ಮ ಫೆಸ್ಟಿವಲ್ ಇನಾಗ್ರೇಟ್ ಮಾಡ್ತಾರೆ. ನಮ್ಗೊಂದು ಫೆಸ್ಟಿವಲ್ಗೂ ಒಂದು ತೂಕ, ಆಮೇಲೆ ನಮ್ಗೆಲ್ಲ ಒಂಥರ ಗೂಸ್ ಬಂಪ್. ಸೊ ನಾವು ಫಸ್ಟ್ ಶಿವಸುಂದರ್ ಅವರೇ ಒಂದು ಪದ್ಯ ಓದ್ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಅವ್ರ ವಿಶೇಷ ಉಪನ್ಯಾಸ ಕೂಡ ಇದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತಾರೆ. ಸೊ ಶಿವಸುಂದರ್ ಸರ್.